ಅದೇನೋ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ. ಅದರಿಂದ ಅಲ್ಲಿಗಳಿಗೆ ಅಟಕ್ತಾ ಇದೆ. ಎಲ್ಲದೆ ಜಮೀನು ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ ಹೋಗಲಿ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವನು ಬುಡುಬುಡಿಕೆ. ನನ್ನ ಮಗ ಡಿ.ಕೆ. ಶಿವಕುಮಾರ್ ಬುಡುಬುಡಿಕೆ. ವಿಷಯ ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ಎಲ್ಲ ಸುತ್ತು ಜಮೀನ್ ತೆಗ್ದಿ ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೆ. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ಇನ್ನೊಂದು ಪ್ರಪಂಚ ಮಾಡ್ಬಿಡ್ಲಿ, ಮಧ್ಯ ನಮಗ್ ಕೊಡ್ಲಿ, ಅವಾಗ ಹೋಗ್ತೀವಿ. ಇವಾಗ ಇರಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ಇಲ್ಲಿ ನಿಲ್ಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಹೆಣ ಬಿದ್ದು ಸರಿಯೇ. ಇಂದಿರಾ ಗಾಂಧಿ ಹೊಡೆದದ್ದು, ರಾಜೀವ್ ಗಾಂಧಿ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು. ಕಾಂಗ್ರೆಸ್ MLA ಬಾಲಕೃಷ್ಣ, ಅವನು ಔಷಧನೇ ಒಪ್ಪವನು. ಎಂದೂ ಸಿಗ್ತದೆಲ್ಲ, ಎಲ್ಲಕ್ಕೂ ಕಮಿಷನ್ನು. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ. ಬೀಡಾಡಿ ನಾಯಿಗಳಂಗೆ ತಿರುಪ ಎತ್ಕೊಂಡು ತಿರುಗ್ತಾ ಇದ್ರಿ. ತಿನ್ನ ಕನ್ನ ಕೊಟ್ಟು ನೆರಳು ಕೊಟ್ರ ಇವತ್ತು ಕಲ್ಲು ಕಟ್ಟಡ ಹತ್ತು ಕನಸು ಕಾಣ್ತೀರಲ್ಲೇ. ಅನ್ನದ ಎಷ್ಟು ಆದಾಯ ಮಾಡ್ತೀರಿ ಗೌಡ್ರು ನೀವು? ಅದೇನೋ ಮಾಡ್ತೀವಿ ಸರ್. ಈ ಸಿದ್ದರಾಮಯ್ಯ ಬಂದ್ಮೇಲೆ ಮೂರು ತಿಂಗಳಿಗೆ ಒಂದೊಂದು ಪಟ್ಟಿ ಏರಿಸ್ತಾವೆಲ್ಲ ಈ ಸೋಳೆ ಮಗ. ಅದರಿಂದ ಅಲ್ಲಿಗಳಿಗೆ ಅಟಕ್ತಾ ಇಲ್ಲ. ಈಗ ನಿಮ್ದು ಜಮೀನನ್ನ ತಗೋಬೇಕು ಅಂತ ಸರ್ಕಾರದವರು ಪ್ಲಾನ್ ಮಾಡ್ತಾವ್ರಂತೆ. ಪ್ಲಾನ್ ಮಾಡ್ತಾವ್ರೆ, ನಾವು ಕೊಡ್ಬೇಕಲ್ಲ. ನಾವು ಕೊಡಲ್ಲ. ಕೊಟ್ಬಿಟ್ಟು ಎಲ್ಲಿಗೆ ಹೋಗಲಿ? ಅವರು ಜಮೀನು ನಾವು ಕೇಳ್ತಾವ್, ಜಮೀನ್ ತಗೊಡ್ಲಿ ಹೋಯ್ತೀವಿ. ಎಲ್ಲದೆ ಜಮೀನು? ನೀವು ಬೇರೆ ಕಡೆ ಜಮೀನು ಕೊಟ್ಟರೆ ಹೋಗ್ತೀರಿ? ಬೇರೆ ಕಡೆ ಕೊಡ್ಲಿ. ಮಂಡ್ಯದಲ್ಲಿ 9,600 ಎಕರೆನ ಮಾಡ್ಕೊಂಡವ್ರೆ. 9,600 ಎಕರೆ ನಮ್ಗೆ ಅಕ್ವೈರ್ ಮಾಡಿಕೊಡ್ಲಿ, ನೀರಾವರಿ ಜಾಗ ಹೋಗಲಿ. ಇಲ್ಲಾಂದ್ರೆ ಹೋಗಲ್ಲ. ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ. ಅದು ಇದೆಂತ ಬೋರ್ಡ್ ಬೇರೆ ಹಾಕೊಂಡ್ಬಿಟ್ಟಿದ್ದೀರಾ, ರೈತ ರಕ್ಷಣಾ ವೇದಿಕೆ ಅಂತೇನೋ? ಆ ರಕ್ಷಣಾ ವೇದಿಕೆ ಅಂದ್ರೆ ನಾವು ರೈತ ಸಂಘದವರು ಬೋರ್ಡ್ ಹಾಕಿದ್ವಿ. ಇದು ಆಫೀಸು. ಆಫೀಸ್ ಇದು? ಹೌದು. ನೀವು ಇಲ್ಲೇ ಇರ್ತೀರಿ? ನಾವಿಲ್ಲೇ. ಎಷ್ಟು ಜನ ರೈತರು ಪ್ರತಿಷ್ಠೆ ಮಾಡ್ತಿದ್ದಾರೆ ಈಗ ಪ್ರತಿಭಟನೆ? ಪ್ರತಿಭಟನೆ 1,000 ಜನರ ಗಂಟ ಪ್ರತಿಭಟನೆ ಇದೆ ಸರ್. ಬಾಕಿ ಕೆಲವರು ಒಂದೊಂದು ದಿನ ಬರ್ತಾರೆ, ಒಂದೊಂದು ದಿನ ವ್ಯವಸಾಯ ಅದು ಇದು ಇರ್ತವೆ. ಈ ರೀತಿ ಹೊಟ್ಟೆಪಾಡು ನಡಿಬೇಕಲ್ಲ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ರು ಮೊನ್ನೆ, ಎಲ್ಲ ಇವರು ರೈತರೆಲ್ಲ ಕೊಡಕ್ಕೆ ಒಪ್ಕೊಂಡವ್ರೆ, ಎಲ್ರು ಕೊಡ್ತಾವ್ರೆ, ಯಾರು ಬಾಕಿ ಇಲ್ಲ, ಸುಮ್ನೆ ಸುದ್ದಿ ಮಾಡ್ತಾವ್ರೆ ಅಂತ. ಅವನು ಬುಡುಬುಡಿಕೆ. ನನ್ನ ಮಗ ಡಿ.ಕೆ. ಶಿವಕುಮಾರ್ ಬುಡುಬುಡಿಕೆ. ಎಲ್ಲ ಸುತ್ತು ಜಮೀನ್ ತೆಗ್ದಿ ಮಗಳ ಹೆಸರಿಗೆ, ಅವನ ಹೆಸರಿಗೆ, ಇವ್ರ ಹೆಸರಿಗೆ ಬರ್ತಿ ಕೂತ್ಕೊಂಡವನೆ. ಇಲ್ಲಿ ಅಡ್ಡ ದುಡ್ಡಿ ಹೊಡೆದ್ಬಿಟ್ಟು ಹೊರಗಡೆ ದೇಶವ್ರನ್ನ ತಂದೇಳಿ ಕುಂಡ್ರಸಾನಿ ಅಂತ. ನಾವ್ಯಾವ ದೇಶಕ್ಕೆ ಹೋಗಾನಿ? ಇನ್ನೊಂದು ಪ್ರಪಂಚ ಮಾಡ್ಬಿಡ್ಲಿ, ಮಧ್ಯ ನಮಗ್ ಕೊಡ್ಲಿ, ಅವಾಗ ಹೋಗ್ತೀವಿ. ಇವಾಗ ಇರಕ್ಕೆ ಸ್ಥಳದೇ ಇಲ್ಲದೆ ಇರುವಾಗ ಯಾರನ್ನೋ ತಂದೆ ಅವರು ಇಲ್ಲಿ ನಿಲ್ಸ್ಬಿಟ್ಟು ನಮ್ಮನ್ನು ಸಾಯಿಸ್ತಾನ. ಆ ಸೋಳೆ ಮಗನಿಗೆ ಕೊಡಲ್ಲ ನಾವು ಭೂಮಿ. ಹೆಣ ಬಿದ್ದು ಸರಿಯೇ. ಅವನು ಮರ್ತು ಬಿಟ್ಟವನೆ. ಇಂದಿರಾ ಗಾಂಧಿ ಹೊಡೆದದ್ದು, ರಾಜೀವ್ ಗಾಂಧಿ ಹೊಡೆದಾಕದ್ದ ಮರ್ತವನ ಲೋಪರು. ಅವನಿಗೂ ಅದೇ ಮೃತ್ಯು. ಕೊನೆಗಾಗೋದು. ನಾವು 48 ಹಳ್ಳಿ, ಒಂದು 50,000 ಜನ ಇದ್ದೀವಿ. 50,000 ಜನದಲ್ಲಿ ಅವ್ರ ಕಡೆನೂ ಒಂದು 2,000 ಜನ ಅವ್ರೆ ಅನ್ಕೊಂಬಿಡಿ. ಇನ್ನು 48,000ದಲ್ಲಿ ಒಂದು 25,000 ಜನ ನಾವು ತೆಗೆದುಬಿಟ್ರು. ಯಾಕೆಂದ್ರೆ ಸರ್ಕಾರ ಅದೇ, ಪೊಲೀಸ್ ಅದೇ ಅವನ ಕೈಲಿ ಆಟ ಆಡ್ಸಕ್ಕೆ. ಅವ್ರು ಮಾಡಿಬಿಟ್ರು ನಾವು ಕೊಡಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಯಾರಿಗೂ ಕೂಡ ಅಧಿಕಾರ ಶಾಶ್ವತ ಇಲ್ಲ ಅಂದ್ರೆ ಅನ್ನೋದು ಅವ್ನು ತಿಳ್ಕೊಂಡಿಲ್ಲ. ಅವನು ಮಂಡಪಟ್ಟು, ಅವ್ನು ಪಟ್ಕೊಂಡು ನಮ್ಮ ರೈತರು ಪಟ್ಕೊಂಡು ನೋಡ್ಲಿ. ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ಕಡ್ಡಿ ಕಿತ್ಕೊಂಡೋಗ್ಲಿ ನೋಡೋಣ. ಎಲ್ಲ ಹೋಯ್ತಾನೆ. ನಿಮ್ಮ MLA ಏನ್ ಮಾಡ್ತಾರೆ? MLAನು ಅತ್ಲಾಗೆ ಅವನೇ ಸರ್. ನಮ್ಮ MLA ಮೊದಲು ಈ ಸಾರಿ ನಮ್ಮ ದಳದ ಮೇಲೆ ಸೋತಿದ್ರು. ಕಾಂಗ್ರೆಸ್ MLA
ಬಾಲಕೃಷ್ಣ ಅವನು ಔಷಧನೇ ಒಪ್ಪವನು ಎಂದೂ ಸಿಗ್ತದೆ ಅಲ್ಲ, ಎಲ್ಲಕ್ಕೂ ಕಮಿಷನ್ನು. 3260 ಎಕರೆ ಏನೋ ಗೋಮಾಳ ಇದ್ದದ್ದ, ಒಂದು 50 ಜನಕ್ಕೆ 15 ಎಕರೆ 20 ಎಕರೆ 50 ಎಕರೆ ಬರೆದು ಬಿಟ್ಟು ಅವ್ರನ್ನ ಹಿಡ್ಕೊಂಡು ಬಡವರನ್ನ ಕಟ್ಕೊಂಡು ಅವ್ರು ಮಾಡ್ತಾ ಇರೋದು. ಕಂಡವ್ರ ಮನೆಗೆ ಕನ್ನ ಹಾಕೋದೇ ಈ ಬೇವಾಸಿ ಕೆಲಸ. ನಮ್ಮನ್ನ ಬಾಕಿಯನ್ನು ಬಗ್ಗಿಸ್ಬಿಡ್ಬೋದು ನಾವು ಅಂತ ಯಾವುದೇ ಕಾರಣಕ್ಕೂ ಬಗ್ಗೋಲ್ಲ, ನಾವು ಕೊಡಲ್ಲ ರೈತರು. ಈ ಸೋತ MLA ಅವರು ಕುಮಾರಣ್ಣ ಯಾರಾದ್ರು ಬಂದಿದ್ರ ನಿಮ್ ಕಡೆಗೆ ಮಾತಾಡಕ್ಕೆ? ಹೌದು, ಕುಮಾರಣ್ಣ ಅವ್ರು ಬಂದಿದ್ರು, ಮಾಡಿದ್ರು, ಮೀಟಿಂಗು ಮಾಡಿದ್ರು. ನೋಡಿ ಅವ್ರದ್ದು ಬೋರ್ಡು ಇದೆ ಒಳಗಡೆ, ಕುಮಾರಸ್ವಾಮಿ ಅವ್ರದ್ದು, ದೇವೇಗೌಡರದು, ಮಗ ನಿಖಿಲ್ದು ಎಲ್ಲ ಫೋಟೋನು ಇದೆ. ನಾಳೆ ಅವ್ರ ಮಗ ನಿಖಿಲು 3 ದಿವಸ 48 ಹಳ್ಳಿಗೆ ಭೇಟಿ ಕೊಡ್ತಾವ್ರೆ. 200 ಜನ ಬರ್ತೀವಿ ನಾವು ಅಂದವ್ರೆ. 200 ಬರ್ತಾರೋ, ಇನ್ನು ಹೆಚ್ಚಿಗೆ ಬರ್ತಾರೋ ಕಮ್ಮಿ ಬರ್ತಾರೋ ಅವ್ರ ಆವ್ರೇಜು. ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೋಬೇಕಲ್ಲ, ಅದಕ್ಕೆ ಹಿಂಗೆ ನಡೀತಾ ಇದೆ ಸರ್. ಸರಿ, ಒಳ್ಳೇದಾಗ್ಲಿ ನಿಮಗೆ, ನಿಮ್ಮ ಹೋರಾಟಕ್ಕೆ. ಹೇಳಿ. ಗೌರ್ಮೆಂಟ್ ಭೂಮಿ ಇವ್ರ ಅಪ್ಪಂದಲ್ಲ, ವಂಡ್ರಾಲ ತಾವು ಬಸ್ ಪಾರ್ಕಿಂಗು ನೋಡಕ್ಕೆ ಹೋಗೋ ಜನ ಕಾರ್ಗಳು ನಿಲ್ಸೋದಕ್ಕೆ 12.5 ಕೋಟಿ ಇಸ್ಕೊಂಡವ್ರೆ ಸಿದ್ದರಾಮಯ್ಯನು DK. ಗೌರ್ಮೆಂಟ್ ಭೂಮಿಗೆ ನಮಗೆ 2.5 ಕೋಟಿ ಕೊಡ್ತಾನಂತೆ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ.